ಪಾಸ್ಪೋರ್ಟ್ ಮಾಡ್ಸಕ್ಕೆ ವೆರಿಫಿಕೇಶನ್ ಸದ್ಯದಲ್ಲೇ ಇಂಟರ್ನ್ಯಾಷನಲ್ ಟ್ರಿಪ್ ಹೊಡೆಯಕ್ಕೆ ಅಂತ ಪ್ಲಾನ್ ಅಲ್ಲಿ ಇದೀವಿ. ಬಂದ ಮದ್ದೂರ್ಗೆ ಇವಂದು ಆಗೈತೆ. ಫಸ್ಟ್ ಬಂದಿದ್ದು ಇವಂದೇ ಆಗಿದೆ. ಇವಂದು ಎಲ್ಲವ ಆಯ್ತೇನ? ಏನೇನು ಹೇಳಿದ್ರು? ಇವಂದು ಆಗೈತೆ ಅಂತಲ್ಲ ಗುರು. ನಮ್ದು ಆಗ್ಬಿಟ್ರೆ ಸಾಕು. ರಿಜಲ್ಟ್ ಗಿಜೆಟ್ ಆದ್ರೆ ಮಗನೇ ಈ ನನ್ನ ಮಗನಿಗೆ ಇಟ್ಕೊಂಡು ಹೊಡೆಯೋದು. ರಿಜಲ್ಟ್ ಅಣ್ಣ ಅಣ್ಣ ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡು ಏನೋ ಒಳ್ಳೆ 4 ಜನದ್ದು ಒಳ್ಳೆ ಕೆಲಸ ಮಾಡ್ತಾನೆ. ಆರಾಮ್ಸಲ್ಲ ಹಿಡ್ಕೊಂಡು ಕೂತಿದ್ದೀವಿ. ಹೋಗ್ಬೇಕು ಒಳಗಡೆ ಕರೆದಾಗ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತೆಲ್ಲ ಹೋಯ್ತಿದ್ದೀವಿ ಗುರು? ಪಾಸ್ಪೋರ್ಟ್ ಮಾಡ್ಸಕ್ಕೆ ವೆರಿಫಿಕೇಶನ್ ಸದ್ಯದಲ್ಲೇ ಇಂಟರ್ನ್ಯಾಷನಲ್ ಟ್ರಿಪ್ ಹೊಡೆಯಕ್ಕೆ ಅಂತ ಪ್ಲಾನ್ ಅಲ್ಲಿ ಇದೀವಿ. ನೋಡೋಣ ಏನೈತೆ. ಇವತ್ತು ಸ್ಪೆಷಲ್ ಗೆಸ್ಟ್ ಒಬ್ರು ಇದ್ದಾರೆ. ತೋರ್ಸಿಗ ಅವ್ರನ್ನ ಬೇಗ ರೆಡಿ ರೆಡಿ ಅದಾ ರೆಡಿ. ಇವನ ಹೆಸರು ಇಂಟ್ರೊಡ್ಯೂಸ್ ನೀನೇ ಮಾಡ್ಕೊ. ಸೆಲ್ಫ್ ಇಂಟ್ರೊಡ್ಯೂಸ್ ಹೇಳು. ನಾನು ಮಾಡಲ್ಲ. ಇವನ ಹೆಸರು ಮಧು BK ಅಂತ. B ಫಾರ್ ಬಿದ್ರಳ್ಳಿ, K ಫಾರ್ ಕೃಷ್ಣಣ್ಣ. ಏನಪ್ಪ ಬೆಳಗ್ಗೆ ಎಲ್ಲಿ ಕರ್ಕೊಂಡು ಹೋಯ್ತಾ ನೀವು? ಫ್ರೆಂಡ್ ಬಂದವನೆ. ಎಲ್ಲಿಂದ ಬಂದಿದ್ದೀರಾ ಸರ್? ಉಗಾಂಡದಿಂದ ಫ್ಲೈಟ್ ಅಲ್ಲಿ ಹೋಗಕ್ಕೆ ಇವತ್ತೆಲ್ಲ ಆಲ್ರೆಡಿ ಇಬ್ರು ಹೋಗಿದ್ದಾರೆ. ಇವತ್ತೆಲ್ಲ ಸದ್ಯದಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ ಹೊಡೋಣ ಅಂತ ಪ್ಲಾನ್ ಅಲ್ಲಿ ಇದೀವಿ. ಅದಕ್ಕೋಸ್ಕರ ಪಾಸ್ಪೋರ್ಟ್ ಮಾಡ್ಸೋಣ ಅಂತ. ಪಾಸ್ಪೋರ್ಟ್ ವೆರಿಫಿಕೇಶನ್ ಮಾಡ್ಸ್ಕೊಂಡ್ ಬರೋದು. ಏನ್ ಮಾಡ್ತೀವಿ? 3 ಜನ ಇಲ್ಲಿಂದ ಹೋಯ್ತಾ ಇದೀವಿ. ಇವತ್ತು ಇಂಟರ್ವ್ಯೂ ಇದೆ. ಇನ್ನು 3 ಜನ ಬೆಂಗಳೂರಿಂದ ಬರ್ತಾವ್ರೆ. ಇವತ್ತು ಮದ್ದೂರಲ್ಲಿ ಒಂದಂತೂ ಆಗೋಗ್ಬಿಟ್ಟೈತೆ ಆಲ್ರೆಡಿ. ನಾನು ಹೇಳ್ತೀನಿ ಇವತ್ತು ಮದ್ದೂರಲ್ಲಿ ಇಂಟರ್ವ್ಯೂ ಇದೆ. ಪಾಸ್ಪೋರ್ಟ್ ವೆರಿಫಿಕೇಶನ್ ನೋಡ್ಬೇಕಲ್ಲಿ ಏನಾಗುತ್ತೆ ಅಂತ. ಡಾಕ್ಯುಮೆಂಟ್ಸು ತಗೊಂಡು ಹೋಗ್ತಾ ಇದೀವಿ. ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಇವತ್ತು. ಚೀಫ್ ಗೆಸ್ಟ್. ಕಡೆಗೆ ಬರೋ ನೀನು ಕಪ್ಪಾಗಿದೆ ಅಂತ ಎದರ ಬೇಡ. ಚಿಕ್ಕದ್ರಿಂದ ಹಾಕಿದ್ರೆ ನೀನು ಬೆಳ್ಳಗಾಗುತ್ತಿದ್ದೆ. ನೋಡಲಿ ನೀನು ನನ್ನ ಪಕ್ಕನೇ ಇದೆಯಾ? ಬಾ ಮುಂದೆ ಬಾ. ಅಲ್ಲೇ ಇಲ್ಲಿ ಬಂದ ಬರ್ತೀನಿ ಗುರು. ಮುಂದೆ ಬಾ ಹಿಂದೆಗಡೆ ಕತ್ಲೆ ಗುರು. ಲೈಟ್ ಅಯ್ಯೋ ಗುರು ನನ್ನ ಪಕ್ಕ ಬಾ ಗುರು. ನೋಡ ನಾನೇ ಕರಿಯ ಅಂತಾರೆ ನನ್ನೇ. ಕರಿಯ ಅಂದ್ರೆ ಯಾರು ಗುರು? ಎಲ್ಲರೂ ನನ್ನನ್ನ ಕರಿಯ ಅಂದರು. ತರಣಿ ಕುಮಾರ್. ಪಾಸ್ಪೋರ್ಟ್ ವೆರಿಫಿಕೇಶನ್ ಐತೆ. ಆಚಾರ್ಯ ಅಜ್ಜಿ ರೋಡಿಗೆ ಬಂದೈತೆ. ಅಜ್ಜಿ ಸೈಡ್ ಹೋಗು. ಆಮೇಲೆ ಕೇಸ್ ಮಾಡ್ಬಿಟ್ಟು ಆಲ್ರೆಡಿ ಇಬ್ರು ಫ್ರೆಂಡ್ಸ್ಗಳು ಹೋಗೋರು ಆಲ್ರೆಡಿ ಮದ್ದೂರ್ಗೆ. ಒಬ್ಬ ಬೆಂಗಳೂರಿಂದ ಹಂಗೆ ಬಂದವನೇ. ಒಬ್ಬ ಬೆಳಗ್ಗೆ ಅವ್ನಿಗಿದ್ದು 9:30ಗೆನೆ ಅಪಾಯಿಂಟ್ಮೆಂಟು. ನಮಗೆಲ್ಲ ಮಧ್ಯಾಹ್ನ 2:30 ಮೇಲೈತೆ. ಅವನ ಪಾಪ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗೋನೆ. ಮದ್ದೂರೇ 100 ಕಿಲೋಮೀಟರ್ ಆಗುತ್ತೆ. ನೀನು ಇಲ್ಲೇ ಟ್ರೈನ್ ಟಿಕೆಟ್ ತಗೊಂಡು ಓಡಾಡ್ತಾರ. ನಾವೆಲ್ಲ ಫ್ಲೈಟಲ್ಲಿ ಬರ್ತೀವಿ. ಯಾರು ಇವನು ಹದ್ನಾಡಿ ತರ್ಲೆ ಪೀಪಲ್ ಕಣ. ಇವರೆಲ್ಲ ತರ್ಲೆ ಪೀಪಲ್ ಕಣ. ಟ್ಯಾಕ್ಟರ್ ಕಣ ಬೈಬೇಡ. ಟ್ರ್ಯಾಕ್ಟರ್ಗೆಲ್ಲ ಕಣ. ಅವನಿಗೆ ಗಟ್ಟಿ ಕೊಡ್ಬಿಟ್ಟವನೆ ಬೆಳಗ್ಗೆ. ಬಾರ ಬೆಳ್ಳು ಕಣ ಮಾಡ್ತೀನಿ. ಮುಂದಕ್ಕೆ ಬರಲ್ಲ. ಏನದು ನನ್ನ 2 ಕಾಣ್ತಿದ್ಯಲ್ಲ ಹಿಂದ್ಗಡೆ. ಬಾರಲ್ಲಿ ಮುಂದೆ. ಆವಜಿ ನೋಡಿ ಇಲ್ಲಿ. ಇವಾಗ ಬೆಳಿಗ್ಗೆ ಬರ್ತಾರ ಅಲ್ಲಿ. ಇವಾಗ ನೋಡು ಅಲ್ಲಿ ಅದೇನೋ ಅದು. ಏನದು? ಫೋನ್ ಸರಿ ಇಲ್ಲ ನಿಂದು. ಏನು ಮಾತಾಡಕ್ಕಲ್ಲ. ಅದಕ್ಕೆ ಏನಾರ ಒಂದು ಹಾಕ್ತಾರೆ. ಹಾಕೊಳ್ಳಿ ಬಿಡು. ಅಲ್ಲಿ ಸ್ಟಾಪ್ ಆಗ್ಬಿಟ್ಟು ಏನಾರ ಒಂದು ಹಾಕ್ತಾರೆ. ಆಮೇಲೆ ಕಾದು ನೋಡೋಣ. ವಾಟ್ ನೆಕ್ಸ್ಟ್? ಟಿಫನ್ ತಿಂದ ನೀನು? ಮಾಡಿಲ್ವಾ? ಏನ್ ಮಾಡಿಲ್ಲ ನೀನು? ಟಿಫನ್ ಹಂಗಂದ್ರ ಮಾಡದ ತಿಂಡಿ ನಾಷ್ಟಾ ಹಂಗಂತಾರ. ಏನ್ ತಿನ್ನದ್ ನೀನು? ಇಡ್ಲಿ, ದೋಸೆ, ವಡೆ, ದೋಸೆ, ಪೂರಿ. ನೀನು ಅದೇ ತಿನ್ನೋದು? ಪಲಾವ್ ಕೊಡೋ ವೆಜ್ ಚಾನ್ಸ್ ಇಲ್ಲ. ಓನ್ಲಿ ವೆಜ್. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ದೇವಸ್ಥಾನ ತಲೆ ಮಾಂಸ. ಇವತ್ತು ದೇವಸ್ಥಾನಕ್ಕೂ ಹೋಯ್ತಾ ಇದೀವಿ. ಏನ್ ಹೇಳು? ದೇವಸ್ಥಾನ ಮುಗಿದ್ಮೇಲೆ ಆಮೇಲೆ ನಾನ್ ವೆಜ್. ನಾನು ಯಾವಾಗ್ಲೂ ವೆಜ್ ಅಲ್ಲ.
ದೇವಸ್ಥಾನ ಕೈ ಸ್ನಾನ ಮಾಡಿ ರೆಡಿ ಆಗಕ್ಕೂ ಬಿಡ್ಲಿಲ್ಲ. ಬೆಳಗ್ಗೆನೆ ಸ್ನಾನ ಮಾಡಿ ನಾವು ಹಂಗೆ ಬರ್ತಿದ್ವು 9 ಗಂಟೆಗೆ ರೆಡಿ ಆಗಿ ಬಂದ್ಬಿಡು ಅಂತ ಹೇಳ್ಬಿಡೋದು. ಇಲ್ಲಿ ಬಂದ್ರೆ 10:30 ಗಂಟೆ ಕಾಯಿಸ್ಕೊಂಡು ಬಂದು ಕಾಯಿಸ್ತಿಲ್ಲ. ಒಂಚೂರು ಫ್ಯಾನ್ ಅಂಡ್ ರೋಲ್ ಹಾಕಬೇಕು ತಾನೆ. ನಾವು ಕ್ರೀಮ್ ಎಲ್ಲ ಹಾಕಲ್ಲ ಕಣ ಮುಖಕ್ಕೆ. ಇನ್ನೊಬ್ಬ ಇಂಟರ್ವ್ಯೂ ಮುಗಿಸ್ಬಿಟ್ಟು ಕಾಯ್ತಾವ್ರೆ ನಮಗೋಸ್ಕರ. ನಾವು ಬರೋ ದಾರಿನೇ ಮುಂದೆ ನಿಂತ್ಕೊಂಡು ನೋಡ್ತಾವ್ರೆ. ನಾವು ಹೋಗೋದಿನ್ನ 2 ಅವರ್ ಆಗುತ್ತೆ. ಅದೆಲ್ಲ ಏನೇನು ಆಯ್ತೋ ಗೊತ್ತಿಲ್ಲ, ನೋಡ್ಬೇಕಲ್ಲ ಹೋಗಿ ಏನ್ ಕತೆ ಏನು ಎತ್ತ. ಇನ್ನಂತೂ ರಿಜೆಕ್ಟೇ ಬಿಡು. ಡೇಟಾ ಬಂತು, ಹಾಸ್ಪಿಟಲ್ ಕೊಟ್ಟಿದ್ಯಾ ಬಂತು. ಅಯ್ಯೋ ನಂದು ಇದೆ ಇಲ್ವಂತೆ, ಏನು ಬರ್ತ್ ಸರ್ಟಿಫಿಕೇಟ್ ಇಲ್ವಂತೆ. ರಿಜೆಕ್ಟ್ ಇಲ್ವಂತೆ. ವಂಶವೃಕ್ಷ ತಗೊಂಡಿದ್ದೇನೆ ನಿಂದ. ವಂಶವೃಕ್ಷ ನನ್ನ ಪೇಮೆಂಟ್ ತಗೊಂಡಿಲ್ಲಲ್ಲ ನನಗೇನಕ್ಕೋ ಡಾಕ್ಯುಮೆಂಟ್ಸ್ ನೀನ್ ಹಂಗಾರೆ ಮಾಡಿಸ್ತಲ್ವ ಈಗ ಪಾಸ್ಪೋರ್ಟಾ? ಇಲ್ಲ. ಈಗ ಏನ್ ಕತೆ ಮಾಡೋದು ಹಂಗಾರೆ? ಈಗ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ನೀನು ಒಬ್ಬನೇ ಬರ್ಬೇಕಾಯ್ತದೆ. ಬೆಂಗ್ಳೂರ್ಗೆ ಹಾಕ್ಸ್ಕೊಬಿಡು. ಬೆಂಗ್ಳೂರ್ಗೆ ಅಲ್ಲೇ ಹಾಕ್ಸ್ಕೊಳ್ಳೋದು. ಇವ್ನು ಬೆಂಗ್ಳೂರು ಹುಡುಗ ನೋಡಿ, ಯಾರಾದ್ರು ಹೆಣ್ಗಿಣ್ ಕೊಡೋರಿದ್ರೆ ಆಂಟಿ ಆದ್ರೂ ಪರವಾಗಿಲ್ಲ. ಅಲ್ಲಿ ನಾಗರಬಾಯಲ್ಲ ಸಿಗ್ತಾನೆ. ಯಾರಾದ್ರೂ ಗಂಡ ಸತ್ತೋರು ಯಾರಾದ್ರೂ ಇದ್ರೆ ನೀವು ಲಾಗ್ ನೋಡ್ತಾ ಇದ್ರೆ ಒಳ್ಳೆ ಒಂದು ನಮ್ಮ ಹುಡುಗಂಗೆ ಒಂದೇ ಬಾಲ್ ಕೊಟ್ಟರು, ಗಂಟಲು ಕೊಟ್ಟರು, ಓಡೋದರು, 5 ಸಲ ಓಡೋದರು, 6 ಸಲ ಚೆನ್ನಾಗಿದ್ದರು, 7 ಸಲ ಆದ್ರೂ ಪರವಾಗಿಲ್ಲ, 8 ಸಲ ರೆಡಿ ಇದ್ದಾನೆ. ಅವ್ರಿಗೆಲ್ಲ ಗರ್ಲ್ ಫ್ರೆಂಡ್ಸ್ ಇದಾರೆ, ನಾನೊಬ್ಬ ಸಿಂಗಲ್ ಮ್ಯಾನ್. ಆಲ್ವೇಸ್ ಸಿಂಗಲ್. ನೋಡ್ಗುರು ನಿನ್ನ ಐಡಿನೇ ಹಾಕ್ಬಿಡ್ತೀನಿ ಕಣ. ಇನ್ಸ್ಟಾಗ್ರಾಮ್ ಐಡಿನ ಲಾಗಲ್ಲ. ಇನ್ಸ್ಟಾಗ್ರಾಮ್ ಐಡಿ ಹೇಳ. ಇನ್ಸ್ಟಾಗ್ರಾಮ್ ಐಡಿ ಹೇಳ. K11 K11 ಮಧುಗೌಡ ಅಂತಿದೆ. ಮಧುಗೌಡ K11. ಮಧುಗಳೆಲ್ಲ ಮಧು ಅಷ್ಟೇ. ಮಧು K11. ಒಂದ್ ಕಡೆ ತಿರ್ಕೊಂಡವ್ರೆ. ಮಧು K11 ಒಂದ್ ಕಡೆಗೆ ತಿರ್ಕೊಂಡಿರೋದು. DP ಒಂದ್ ಕಡೆ DP ಒಂದ್ ಕಡೆಗೆ ಹಿಂಗ್ ತಿರ್ಕೊಂಡವ್ರೆ. ಆ ಫೋಟೋಗೆಲ್ಲ ಫಾಲೋ ಮಾಡಿ ಮೆಸೇಜ್ ಮಾಡಿ DM ಮಾಡಿ ಲೈಕ್ ಮಾಡಿ. ಲೈಕ್ ಮಾಡಿ. ಲೈಕ್ ಏನ್ ಮಾಡಂಗಿಲ್ಲ. ಲೈಕ್ ಮಾಡತಾನೆ. ನೋಡ್ಬಿಟ್ಟೆ ಹುಡುಗಿರಾರು ಮಾಡಕ್ ಹೋಗ್ಬೇಡಿ. ಹೇಳದ್ವಲ್ಲ, ನನ್ನಂತ ಒಳ್ಳೆ ಇನ್ಕ್ಲೂಡಿಂಗ್ ಒಳ್ಳೆ ಹುಡುಗರು ಇದ್ರು ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ತಾನೆ. ಯಾಕೆಂದ್ರೆ ಆ ಟೈಪು. ಅಯ್ಯಯ್ಯೋ ಕೇರ್ಪೇಟೆ ಬಂದವ್ ಅಂತ ಇಂತು ತಿಂಡಿ ತಿಂದಿಲ್ವಂತೆ ಪಾಪ. ಒಂದ್ ಹಾಫ್ ಪಲಾವ್ ಕೊಡ್ಸಾರ ತಡಿ ಮಗಿಗೆ. ಇಲ್ಲೇ ಕುತ್ಕೊಂಡ್ ಬೇಡ ನಡಿಗುರು. ಇಲ್ಲೇ ಕುತ್ಕೊಂಡ್ ತಿಂದಿ. ನಡಿ ಬೇಡ ಪರವಾಗಿಲ್ಲ. ಆಗಿದ್ದು ಆಗು ಕಣ. ಬೇಡ ಸುಮ್ಮನೆ ಚಟ ಆವಜಿ ಇದರ ಆವ್ ಸೇ. ಎಷ್ಟು ಗಂಟೆಗೆ ಬಂದೆ? ಏನ್ ಕತೆ? ಹೆಂಗಿದ್ಯಾ? ಮಾರ್ನಿಂಗ್ 8 ಗಂಟೆಗೆ ಎದ್ದೆ. 8 ಗಂಟೆಗೆ ಎದ್ದೆ. ಗದ್ದೆ ಕಡೆಗೆ ಹೋದೆ. ಆಮೇಲೆ ಜಮೀನೆಲ್ಲ ಸುತ್ತಾಡ್ದೆ. ಎಲ್ಲ ಔಷಧಿ ಹೊಡೆದೆ. ನೆನ್ನೆ ಎಲ್ಲ ಕಬ್ಬಿಗೆ ಕಳೆ ಔಷಧಿ ಹೊಡೆದೆ. ಆಮೇಲೆ ಏನೋ ಸಮಾಚಾರ ಹೇಳು. ಏನು ತಗೊಂಡೆ? ಏನಾದ್ರು ರೈಸ್ ಬಾತು 2 ಬಜ್ಜಿ. ನಿನ್ಗೇನು ಬೇಕು? ನನಗೆ ನಾನು ತಿಂದ್ಬಿಟ್ಟಿದ್ದೀನಿ ಆಲ್ರೆಡಿ. ಇನ್ನೊಂದು ಹಾಫ್ ತಿನ್ನು ಆಯ್ತು. ತಿನ್ನ ಹಾಫ್ ತಿನ್ನ. ಹಾಫ್ ತಿನ್ನ. ಡಯಟಲ್ಲಿ ತಿನ್ನ ಹಾಫ್ ತಿನ್ನು. ಏನ ರೈಸ್ ತಿನ್ನ. ನಾವು ಡಯಟಲ್ಲಿ 3 ಹಾಫ್ ಕೊಡಿ ಅಣ್ಣ ಟೋಟಲು. ಇನ್ನೊಂದು ಬಜ್ಜಿ ಹಾಕಿಸ್ಕೊ ಅಣ್ಣ. ಮಸಾಲೆ ವಡೆ ಇಲ್ವಾ ಅಣ್ಣ? ಮಸಾಲೆ ವಡೆ ನಾನು 2 ಬಜ್ಜಿ ತಗೋತೀನಿ. ರೈಸ್ ಐತೆ ಹೇಳಿದ ಹಾಫು. ಮತ್ತು ಬಜ್ಜಿನೂ ತಗೊಂಡಲ್ಲ. ಮಗ ಬರೀ ಮಾಡೋದು ಒಂದೊಂದಲ್ಲ. ಈ ಕಡೆಗೆ ಬಾ, ಕಾಣ್ತಲ್ಲ ನೀನು. ಬೇಡ ಬೋಣ ಬೇಡ. ಹೇಯ್ ಬಿರ್ ತಿನ್ನಲ್ಲ. ಎಷ್ಟು ಹೊತ್ತು ಮಾಡ್ತೀಯ? ಬಾ ಕೈ ಅಲ್ಲೇ ತೊಳ್ಕೊಳ್ಳೋ. ಬಾರ ಅಲ್ಲೇ ಕೈ ತೊಳ್ಕೊಳ್ವೆ. ಬಾ ಬೇಗ. ಹೊರಟು ತಿಂಡಿ ಎಲ್ಲ ಆಯಿತು. ತಿಂಡಿ ಅಷ್ಟೇನು ಚೆನ್ನಾಗಿರಲಿಲ್ಲ, ಏನೋ ಅರ್ಜೆಂಟಲ್ಲಿ ತಿಂದು. ಟೈಮ್ ಇಲ್ವಲ್ಲ, ಅದಕ್ಕೋಸ್ಕರ ತಿಂದೇ ಬೇಕಾಯಿತು. ಅಣ್ಣ ಯಾರು ನೀವು? ಯಾರು ಬೇಕು ಹೇಳಿ? ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ನೇಹಿತರೆಲ್ಲ ಸೇರಿ ನೋಡಕ್ ಹೋಯ್ತಾ ಇದೀವಿ. ಹುಡುಗಿ ನೋಡಿ, ನನಗೆ ಹುಡುಗಿ ನೋಡಕ್ ಕರ್ಕೊಂಡು ಹೋಯ್ತವ್ರೆ. ಆಂಟಿ ಏನು ಹುಡುಗಿ ಏನು ಬೇಡ. ಸಾರಿ, ಕಾಲ್ ಮಿ ಮ್ಯಾಮ್. ಕಾಲ್ ಮಿ ಮ್ಯಾಮ್ ನೋಡಕ್ ಕರ್ಕೊಂಡು ಹೋಗ್ತಾರೆ. ಇದೀವಿ. ಯಾರೋ ಒಬ್ಬ ಮೀಟ್ ಮಾಡಿಸಿ ಪರಿಚಯ ಮಾಡಿಸ್ತಾರೆ ಇವಾಗ. ಅಲ್ಲಿ ನೆಕ್ಸ್ಟ್ ಬ್ಯೂಟಿ ಪಾರ್ಲರ್ ರೆಡಿ ಆಗ್ಬೇಕು. ನೀಟಾಗಿ ಮಾಡಬಾರ್ದ? ಇವಂದು ಬೇಕ್ರಿ ಇದೆ ಗುರು ಬೆಂಗಳೂರಲ್ಲಿ.
ಸೂಪರ್ ಆಗಿ ಮಾಡ್ತಾನೆ. ಹೋದ್ರೆ ಹೊರಗಡೆ ಚೆನ್ನಾಗಿ ಮಾಡ್ತಾನೆ ಎಲ್ಲ ಕೇಕ್. ನೀನೇನ್ ಗುರು ಕೋರ್ಸ್ ಮಾಡಿರೋದು? ಬಂದು ಪೇಸ್ಟ್ರಿ ಶೆಫ್. ಹಾ ಪೇಸ್ಟ್ರಿ ಶೆಫ್ ಹತ್ರಕ್ಕೆ ಬಂದು ಹೇಳು ಇದು ಸ್ಪೆಲ್ಲಿಂಗ್ ಸಮೇತ. ನನ್ಗೆ ಗೊತ್ತಾಯ್ತಲ್ಲ, ಅವ್ರಿಗೆ ಅರ್ಥ ಆಯ್ತದ? ಸ್ಪೆಲ್ಲಿಂಗ್ ಗೊತ್ತಾಗಿದ್ರೆ ಕೇಕ್ ಮಾಸ್ಟ್ರು. ಮೇಸ್ತ್ರಿ ಏನು ಅಲ್ಲ, ಮೇಸ್ತ್ರಿ ಬೇರೆ ಕಣ. ಸ್ಪೆಲ್ಲಿಂಗ್ ಗೊತ್ತಾಗಿದ್ರೆ ಯಾಕೆ ಆದ್ರೂ ನಾವು ಸ್ಕೂಲ್ ಲೈಫ್ ಎಂಜಾಯ್ ಮಾಡಿದೀವಲ್ಲ, ಆ ತರ ಇದುವರೆಗೂ ಎಂಜಾಯ್ಮೆಂಟ್ ಸಿಕ್ಕಿಲ್ಲ ನಮ್ಗೆ. ಸ್ಕೂಲಲ್ಲಿ ಮಧ್ಯಾಹ್ನ ಆಯ್ತು ಅಂದ್ರೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದೋ. ನಮ್ದೇ ಲಾಸ್ಟ್ ಟೇಬಲ್ ಬರ್ತಿದ್ದು. ತರಲೆ ನನ್ನ ಮಕ್ಳು ಅಂದ್ರೆ ನಾವೇ. ಯಾರೆಲ್ಲ ನಾವು ಹೆಸರು ನಾನು ವಿಸಿ, ಸಚಿನ್, ಆಮೇಲೆ ಲೋಕಿ, ಚೇತನ್ TM, ನಮ್ಮ ಅಣ್ಣಪ್ಪ ಪ್ರಶಾಂತ, ಕುಮಾರ, ಚರಣ, ಗೋವರ್ಧನ್ ಅವರೆಲ್ಲ ಫಸ್ಟ್ ಬೆಂಚ್ ಬಿಡ. ಅವರೆಲ್ಲ ಇನ್ಸ್ಟಾರ್ಟ್ ಮಾಡ್ಕೊಂಡ್ ಬರೋರು ಅವರು. ಆಗ್ತಿತ್ತಿಲ್ಲ ಸೆಕೆಂಡ್ ಪೀರಿಯಡ್ ಮುಗಿತಿದ್ದಂಗೆ ಆಚೆಗೆ ಬರೋವು. ಆಚೆ ಬಂದ್ಮೇಲೆ ಒಂದ್ ಫೇರ್ ಅಂಡ್ ಲವ್ಲಿ ಇಲ್ಲ ಫೇರ್ ಅಂಡ್ ಹ್ಯಾಂಡ್ಸಮ್ ತಗೊಂಡ್ ಇಟ್ಕೊಂಡಿರೋ ಎಲ್ಲ ಹಂಚ್ಕೊಂಡು ಎಲ್ಲ ಆಚೆಗೆ ಬಂದು ಸ್ಕೂಲ್ ಪೀರಿಯಡ್ ಬಂದ್ಮೇಲೆ ಎಲ್ಲ ಫೇರ್ ಅಂಡ್ ಲವ್ಲಿ ಎಲ್ಲ ಹಾಕೊಂಡು ಮಕ್ಕಕ್ಕೆ ಚೆನ್ನಾಗಿ ಬಳ್ಕೊಂಡ್ ಎಂಟ್ರಿ ಆಯ್ತಿದಂಗೆ ಎಲ್ಲ ಓನ್ಬೇಕು ಒಳ್ಳೆ ಕಾಣತಾರ. ಒಂದಿನ ಹಚ್ಬಿಟ್ಟು ಗಾಳ ಹಾಕೋಣ ಕತೆ ಅದು. ಆದ್ರೂ ಗುರು ಒಂದ್ ಪ್ಯಾರನ್ಲಲ್ಲಿ ಎಲ್ಲ ಹಂಚ್ಕೊತಿದ್ದು. ಒಂದ್ ಪ್ಯಾರನ್ಲಲ್ಲಿ ಒಂದ್ ದಿನ ಸೈಕಲ್ ಅಲ್ಲಿ ಒಂದು ಮಿರರ್ ಬಿಡ್ತಿದ್ದಿಲ್ಲ. ಸೈಕಲ್ ಅಲ್ಲಿ ಮಿರರ್ ಸ್ಕೂಲಿಂದ ಗೌರ್ಮೆಂಟ್ ಇಂದಾನೆ ಸೈಕಲ್ ಕೊಟ್ಟಿದ್ರು. ಚೆನ್ನಾಗಿ ನೋಡ್ಕೊಂಡಿದ್ರು. ಎಲ್ಲಾರ ಜಾಬಲ್ಲೂ ಬಾಚಣಿಗೆ ಇದ್ದೇ ಇರೋದು. ಆಗ್ಲೇ ಸ್ಟೈಲು ಅವತ್ತಿನ ಕಾಲದಲ್ಲಿ ಬೂಟ್ ಕಟ್ ಪ್ಯಾಂಟ್ ಗೌರ್ಮೆಂಟ್ ಸ್ಕೂಲ್ ಆದ್ರೂ ಗೌರ್ಮೆಂಟ್ ಸ್ಕೂಲ್ ಆದ್ರೂ ಪ್ರೈವೇಟ್ ಗಿಂತ ಹೆಚ್ಚಾಗಿ ಶೋಕಿ ಮಾಡಿದೀವಿ. ಪಕ್ಕಲ್ ತಿರ್ಸ್ಕೊಂಡು ತಗೋಬತ್ತವನೆ ಅಂದ್ರೆ ಗ್ರೇಟ್. ನಮ್ಮ ನೋಡಿದ್ರೆ ಹೇಳ್ಬಿಡೋರು ಇವ್ರು ಗೌರ್ಮೆಂಟ್ ಸ್ಕೂಲ್ ಹುಡುಗರು ಅಂತ. ಆಮೇಲೆ ರೋಡ್ಗೆಲ್ಲ ಅರ್ಧ ನಾವೇ ನಡ್ಕೊ ಬರೋವು, ಅರ್ಧ ರೋಡ್ ನಾವೇ ಇರೋವು. ಜಾಗನೇ ಬಿಡ್ತಿದ್ದಿಲ್ಲ. ಟೀಚರ್ಸ್ ಇದ್ರು SPR ಅಂತ, SMB ಅಂತ, SSR, GHS, HSD. ಆಮೇಲೆ ಅವ್ರೆಲ್ಲವರು ನಮ್ಮ SCS, KCK. ಅಯ್ಯೋ ಅವ್ರನ್ನೆಲ್ಲ ರೇಕ್ಸ್ ಹಾಕ್ಬಿಟ್ಟಿದೀವಿ. ಏನ್ ಕತ್ತವ್ರೆ? ನಾನೆಲ್ಲ ಏನೋ ಅವಂದೇ ಕದ್ಬಿಟ್ಟವ್ರ ಅನ್ಕೊಂಬಿಟ್ಟೆ. ಅವನೇ ಏನೋ ಕದ್ಬಿಟ್ಟವ್ರೆ ಅನ್ಕೊಂಡ. ಚಪ್ಪಲಿ ಅಲ್ಲ ಯಾವ ಒಂದು ಅವೇಲ್ ಚಪ್ಪಲಿ 70 ರೂಪಾಯಿ ಕೊಟ್ಟು ಅವೇಲ್ ಚಪ್ಪಲಿ ತಳಕ್ ಕೇಳು ಬತ್ತೀನಿ. ನಾವಿಲ್ಲೇ ಹೈವೇಗ್ ಬಿದ್ದ ಈಗ ಪಾಂಡುಪುರ ಹೈವೇಗ್ ಬಿದ್ದಿದ್ದೀವಿ. ಇವನು ಯಾರ ತರ ಕದ್ಬಿಡಕ್ಕಿಲ್ಲ ಅಲ್ಲಿ. ಎರಡೆರಡು ಜೊತೆ ಕದೇ ಕೇಳು ಚಪ್ಪಲಿಯ ಅವನ್ ಕಳ್ದೋಗೈತಲ್ಲ. ಇವನೇ ಅವೇ ಚಪ್ಪಲಿ ಕೂಡ ಇರ್ತಾನ ಬಾ. ಏನ್ ಕತ್ಕೊಂಡಾಗ ಮಟ್ಟಕ್ಕೆ ಯಾವ ಹೇಳಕ್ಕಿಲ್ಲಂತೆ. ಬಂದ ಮದ್ದೂರ್ಗೆ ಇವತ್ತು ಫುಲ್ ಸಂತೆ ಅನ್ಸುತ್ತೆ. ಸಂತೆ ಪಕ್ಕ ಪೋಸ್ಟ್ ಆಫೀಸ್ ಇರೋದು. ಹೋಗ್ತಾ ಇದೀವಿ ಅಲ್ಲಿಗೆ. ಮಾತಾಡೋ ಎಲ್ಲೈತೆ ಪೋಸ್ಟ್ ಆಫೀಸು? ಅವನಿಗೆ ಕರ್ಕೊಂಡು ಸಂತೆ ಒಳಗೆ ತಗೊಂಡು ಪೋಸ್ಟ್. ಯಾವ ಊರಿದೆ ಹೇಳು? ಮದ್ದೂರ್ ಕೋಟೆ ಬೀದಿ. ಮದ್ದೂರು ಒಡೆ ಕೊಡ್ಸೋಲ್ಲ. ಮದ್ದೂರು ಒಡೆ ಕೊಡ್ಸೋಲ್ಲ. ನೋಡಿದ್ರೆ ಜನ ಸಾಗರ ಇದೆ. ಇಲ್ಲ ನಮ್ಮ ಗುಳ್ಳೆ ಲಾಗ್ ಮಾಡ್ತೀನಿ ಅಂತ 5 ನಿಮಿಷಕ್ಕೆ ಫೋನ್ ತೆಗೆದು ನಮ್ಮ ಪ್ರಾಣ ಇಂತವನೆ. ಓಲಿ ಆಯ್ತು, ಸಪೋರ್ಟ್ ಮಾಡಲ್ಲ ನೀನು ನನಗೆ. ಸಪೋರ್ಟ್ ಮಾಡಲ್ಲ. ನಿಜ ನೋಡಿದ್ರೆ ಸುಸ್ಸು ಮಾಡೋ ಜಾಗ ಹುಡುಕ್ತವನೆ. ಎಲ್ಲೋ ಇವನು ಜನಗಳು ಅಲ್ಲಿ ನೋಡಿ ಜನ ಬಂದವ್ರಲ್ಲ ಪಾಸ್ಪೋರ್ಟ್ ಮಾಡ್ತಾರೆ. ಜನರ ಗೋವಾ ಗುಳ್ಳೆ ಸೋಮೇಶ ಕಾಣಿಸ್ತಾ ಇಲ್ಲ. ಎಲ್ಲರವರು ಎಲ್ಲ ಕೂತಿರ್ತಾರೆ. ಇವಂದು ಆಗೈತೆ. ಫಸ್ಟ್ ಬಂದಿದ್ದು ಇವಂದೇ ಆಗಿದೆ. ಎಲ್ಲವ ಆಯ್ತಾನ. ಏನೇನು ಹೇಳಿದ್ರು? ನೋಡಿ ನಾವು ಹಾಕೊಂಡು ಒಳ್ಳೆ ದೇವ್ರ ಕಾಣ್ತಾನೆ. ಆಶೀರ್ವಾದ ಮಾಡ್ತಾನೆ. ಲೈ ಹೇಳಲಿಲ್ಲ. ಏನೇನು ಕೇಳಿದ್ರು ಹೇಳ. ಬ್ಲಾಗ್ ಮಾಡ್ತಿದ್ದೀನಿ ಹೇಳ. ಕಪಿನ ಮನೆ ಏನೇನು ಕೇಳಿದ್ರು? ಮತ್ತೆ ಸುಮ್ಮನೆ ಬಂದಿದ್ಯಾ?
ಏನೇನು ಕೇಳ ಹಂಗಿಲ್ಲ ನಮ್ ನೋಡ್ತಾರೆ ಮಾಡ್ತಾರೆ ಅಷ್ಟೇ. ನಿಮ್ಮನ್ನ ನೋಡ್ತಾರ ನೋಡ್ತಾರೆ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ ಅಷ್ಟೇ. ಅಷ್ಟೇನಾ? ಈಗ ನೇಮ್ ಕಲೆಕ್ಷನ್ ಯಾರು ಇರೋದು? ಓ ಅಣ್ಣ ಮಲೈ ಹಾಯ್ ಮಾಡ್ರಿ ನಮ್ಮ ಯೂಟ್ಯೂಬ್ ಚಾನಲ್. ಶೀಲಾವತಿ ಅಲ್ಲ ಕಣೋ, ಎಲ್ಲ ಡಾಕ್ಯುಮೆಂಟ್ಸ್ ತಂದು ಅಣ್ಣ ಅಲ್ಲ ನನ್ನ ಎಲ್ಲ ನಾಮ ತೋರಿಸ್ಲ ಅನ್ಸುತ್ತೆ. ಅವಳ ಬೇಕಂತಾನೆ ಅಪ್ಲೈ ಮಾಡಿಲ್ಲ ಅಂತ ಹೇಳು. ಇವಂದು ಆಗೈತಂತಲ್ಲ ಗುರು, ನಮ್ದು ಆಗ್ಬಿಟ್ರೆ ಸಾಕು. ರಿಜೆಕ್ಟ್ ಆದ್ರೆ ಮಗನೇ ಈ ನನ್ನ ಮಗನಿಗೆ ಇಟ್ಕೊಂಡು ಹೊಡೆಯೋದು. ರಿಜೆಕ್ಟ್ ಮಾಡಿದ್ರೆ ಯಾವನ್ ಬರ್ತಾನೆ ಇಷ್ಟೂರ. ಬರೀ ಪೂರ್ಣಂಗವೇ ಟ್ರೈ ಮಾಡೋಣ ಆಗಿಲ್ಲ. ಎಲ್ಲಿ ಮಾಡೋದು? ಎಲ್ಲಿ ಮಾಡೋದು? ಇಲ್ಲಿ ಒಳಗಡೆ ಮೇಲ್ಗಡೆ ಇಲ್ಲೇನು ಮಾಡಿಸ್ತಾವ ನೀನು? ಜೆರಾಕ್ಸ್ ಮಾಡಿಸ್ತಾವನೆ. ಜೆರಾಕ್ಸ್ ಮಾಡಿಸಿಲ್ವಾ? ಆಫ್ ಮಾಡೋ ಸಾಕು. ಏನ ಏನು ತೋರ್ಸು ನಮ್ಮ ಕತೆ. ಇದೇ ಪೋಸ್ಟ್ ಆಫೀಸು. ಇಲ್ಲಿ ಅಣ್ಣ ನಮ್ಮನ್ನ ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡು ಏನೋ ಒಳ್ಳೆ 4 ಜನದ ಒಳ್ಳೆ ಕೆಲಸ ಮಾಡ್ತಾನೆ. 4 ಜನ ಒಳ್ಳೆ ಕೆಲಸ. ಇಂಟರ್ನ್ಯಾಷನಲ್ ಟ್ರಿಪ್ ಆದಷ್ಟು ಬೇಗ ಅಣ್ಣ ಹೊಡೆಸ್ತಾನೆ. ಸುಮ್ಮನೆ ಬೈಕು ಕಾರಲ್ಲಿ ಓಡಾಡ್ಕೊಂಡಿದ್ದವ್ರನ್ನ ಫ್ಲೈಟ್ ಹುಚ್ಚಿರೋದು ಫ್ಲೈಟ್ದು ಹುಚ್ಚಿರೋದು ಇವನೇ. 2 ಸುಳಿ ಇವನಿಗೆ ಗುಂಡೆ ಕೊಟ್ಟಿರೋ ಮುಡಿ ಮಾಡ್ತಿರೋದು ಕಾಣ್ತಾ ಇಲ್ಲ. 2 ಸುಳಿ ಇವನಿಗೆ. ಗಪ್ಪ ಪಾಸ್ಪೋರ್ಟ್ ಆಫೀಸ್ ಬಂದಿದ್ದೀವಿ. ಏನು ನನ್ನ ಮಕ್ಕಳು ಫ್ಲೈಟ್ ಬೈಕ್ ಹೋಯ್ತು. ಎಲ್ಲ ಥೈಲ್ಯಾಂಡ್ ಹೋಗ್ಬೇಕು ಅಂತ ಖುಷಿ ಬಂದವ್ರೆ. ಅರೆ ನಾನು ನೈಜೀರಿಯಾಗೆ ಕರ್ಕೊಂಡು ಹೋಗೋದು. ಎಲ್ಲಿ ಕರ್ಕೊಂಡು ಹೋಯ್ತೀಯ ನೋಡೋಣ. ಈಗ ಫಾರಮ್ ಎಲ್ಲ ಫಿಲಪ್ ಮಾಡಕ್ಕೆ ಅಲ್ಲಿ ಕೊಡಕ್ ಹೋದ್ವಲ್ಲ, ಏನಂದ್ರು ಅವರು? ಅಯ್ಯೋ ನಮ್ಮ ಆಧಾರ್ ಕಾರ್ಡ್ ಅಲ್ಲಿರೋದು ಇದ್ರಲ್ಲಿಲ್ಲ ಕರೆಕ್ಟ್ ಆಗಿ, ಪಾನ್ ಕಾರ್ಡ್ ಅಲ್ಲಿರೋ ಕರೆಕ್ಟ್ ಆಗಿರೋದು ಮಾಸ್ ಕಾರ್ಡ್ ಅಲ್ಲಿ ಎಲ್ಲ ರಿಜೆಕ್ಟ್. ಏನಾಯ್ತದ ಗೊತ್ತಿಲ್ಲ. ಅದಕ್ಕೆ ಊಟ ಮಾಡ್ಕೊಂಡು ನೋಡೋಣ ನೆಕ್ಸ್ಟ್ ಏನಾಯ್ತು ಅಂತ ಬಂದಿದ್ದೀವಿ. ನೋಡೋಣ ಊಟಕ್ಕೆ ಹೋಯ್ತಾ ಇದೀವಿ. ಬೋರ್ಡ್ ತೋರ್ಸಲೇ. ನಮ್ದು ಮುದ್ದೆ ಊಟಕ್ಕಲ್ಲ, ಚಪಾತಿ ಊಟ ಆರ್ಡರ್ ಮಾಡೋರೆ ಎಲ್ಲರಿಗೂ ಅದೇ. ಚಪಾತಿ ಊಟ, ಮುದ್ದೆ ಊಟ. ನಾವು ಐಡಿಯಾ ಕೊಟ್ಟವ್ರು ನಾವು, ನಮ್ಮದೇ ಆಗಿಲ್ಲ. ಈ ನನ್ನ ಮಗನ್ ಪಾಸ್ ಆಗೈತೆ. ಪಾಸ್ಪೋರ್ಟ್ ಬರೋದೇ ಫಿಕ್ಸ್ ಅವನಿಗೆ. ಎಲ್ಗ ಟ್ರಿಪ್ ಎಲ್ಗ ನಿಂದು? ಬೀಚಲ್ಲಿ ಬಿಟ್ಟು ಬಂದ್ಬಿಡ್ತೀವಿ. ಎಲ್ಗ ಟ್ರಿಪ್ಪು? ಇನ್ನೇ ಬಿಟ್ಟು ಬರುತ್ತೆ. ಎಷ್ಟು ಆಗ್ತಾನೆ ಬಿಟ್ಟು ಬರ್ಬೇಕು. ಟ್ರಿಪ್ ಎಲ್ಗ ನಿಂದು? ಇಂಟರ್ನ್ಯಾಷನಲ್ ಟ್ರಿಪ್ಪು ಪ್ಲಾನ್ ಎಲ್ಲಿಗೆ? ಯಾವ ಕಡೆಗೆ? ಫಸ್ಟ್ ಬೇಡ ಮಗ. ಫೋಟೋ ತಗೊಂಡು ಒರಿಜಿನಲ್ ಏ ಆಗುತ್ತಾ ಬಿಡ ವಿಜಯ್. ನಂದು ಹಬ್ಬನ್ ಬಿಟ್ಟು ಎಲ್ಲಾರ್ದು ಆಯ್ತದೆ. ಯಾರ್ದು? ನೀನು ಬತ್ತಿಯಲ್ಲ ನಮ್ಗೆ ಅಣ್ಣ ಮಲ್ಲ ಬೆಂಕಿ ಬಿದ್ದೈತೆ. ಬೆಂಗಳೂರಿಗೆ. ಬೆಂಗಳೂರಿಗೆ ಸಿಗಲ್ಲ. 101 ತಿಂಗಳು ಸಾಕಿಲ್ಲ ಮಾಡ್ಕೊಳ್ಳ. ಅವ್ನ ಬ್ಯಾಕಿಗೆ ಬೆಂಕಿ ಬೀಳ್ಸಿರೋದೇ ನೀನು. ಎಲ್ಲಾನು ಚೆಕ್ ಮಾಡಿ ಫೈನಲಾಗಿ ಕಲೆಕ್ಟ್ ಮಾಡೋದು ಇದು. ಇಲ್ಲ ಆಗಿರೋದಕ್ಕೆ ಬೇಗ ಬಿದ್ದೈತೆ, ಇಲ್ಲಾಂದ್ರೆ ಲೇಟ್ ಆಗುತ್ತೆ ಬಿಡ. ಊಟ ಬಂದೈತೆ. ಮುದ್ದೆ ಮಾಡೋದು ಎಲ್ಲ ಯಾರ್ದು ಮುದ್ದೆ? ಅಣ್ಣಂದು. ಅಣ್ಣ ಒಬ್ಬ ಸ್ಪೆಷಲ್ ಮುದ್ದೆ ಕತ್ಕೊಂಡ್ ತಿನ್ನೋದೇ ಬರೀ. ಅದೇ ಆಧಾರ್ ಕಾರ್ಡ್ ಫೋಟೋ ನಿಂದು ನನಗೆ ಕಳಿಸು. ನಾನು ನಿಂದು ರಿಜೆಕ್ಟ್ ಆಯ್ತದ ಪಾಸ್ ಆಯ್ತದ ನಾನೇ ಹೇಳ್ಬಿಡ್ತೀನಿ. ಯಾವುದು ನಿನ್ ಚೆನ್ನಾಯ್ತಾ? ಆಧಾರ್ ಕಾರ್ಡ್ ಫೋಟೋ ಚೆನ್ನಾಗೈತೆ. ಏನು ಫ್ಯಾನ್ ಅಂಡ್ ರೋಲ್ ಹಾಕೊಂಡು ಹೋಗಿದ್ದ? ಹಾಂ ಏನದು? ಇದೇನಿದು? ಸ್ಟ್ರಾಬೆರಿ. ಹುಳಿ ತಡ್ಲೆ ಎತ್ಕೋತೀನಿ. ಹುಳಿ ಐತೆ ಕಣ್ಣ. ಇನ್ನು ಹುಳಿ ಐತೆ. 2 ಗಂಟೆಗೆ ಎಷ್ಟು ಟೈಮ್ ಇದ್ರಿ ನಮ್ದು? 2 ಗಂಟೆಗೆ ಇದ್ದಿದ್ದು ಟೈಮ್ ಎಷ್ಟೀಗ? ಹಾಂ ಎಷ್ಟು ಗಂಟೆ ಕರಿತೀನಿ ಇಂದವ್ರೆ? ಅದೇನಿಲ್ಲ ಹಿಂಗೈತೆ ಹಣ್ಣು ಚೆನ್ನಾಗಿರಲ್ವ ಇದು? ಇನ್ನೂ ಸ್ವೀಟ್ ಬರ್ತದೆ. ಹಾಂ ಸ್ವಲ್ಪ ಹುಳಿ ಐತಿದೆ. ಅವನ ಅಣ್ಣ ಮಾತ್ರ ತೊಗೊಳಕ್ ಹೋಗೋನೆ. 4 ಗಂಟೆ ಆದರೂ ಕರೆದಿಲ್ಲ ಇನ್ನು. ಎಷ್ಟು ಗಂಟೆ ಕರೀತಾರೋ ಗೊತ್ತಿಲ್ಲ. ನಾವು ಸುತ್ತಾಡ್ತಾ ಇದೀವಿ ಮದ್ದೂರಲ್ಲಿ ನಾಯಿಗಳು. ಕಾಫಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿ. ನಾವೇ ಏನೋ ಅಣ್ಣ ಟ್ರಿಪ್ ಓಡಿಸ್ತಾನೆ ಫ್ಲೈಟಲ್ಲಿ ಅಂದ್ಬಿಟ್ಟು ಬಂದ್ಬಿಟ್ಟು ಬೆಳಗ್ಗೆ ಬಂದವರು. ಇನ್ನೂ ಪಾಸ್ಪೋರ್ಟ್ ವೆರಿಫಿಕೇಶನ್ ಕರೆದಿಲ್ಲ. 5 ಗಂಟೆ ಆದರೂ ಕರೆದಿಲ್ಲ. ಕಾದು 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 ಸಾಕಾಗಿ ಮದ್ದೂರು ವಡೆ ಟೀ ಶರ್ಟ್ ಬೇಕೆಲ್ಲ ಚೆಲ್ಕೊಂಡವನು. ಬರೀ ಎಡ್ಬಿಡಂಗಿ ಗೋವರ್ಧನ್. ಏನಾಯ್ತು? ಹೇಯ್ ಏನಾಯ್ತು? ಚಿಕ್ಕ ಹುಡುಗನ ಬಟ್ಟೆ ಹೋಗಿತ್ತವನೇ. ನಾವು ಪಾಸ್ಪೋರ್ಟ್ ಒಳಗೆ ಫೋಟೋ ತೆಗಿತಾರೆ.
ಹೊಸ ಶರ್ಟ್ ತಗೋ ಸ್ವಲ್ಪ ಸೋಪ್ ಹಾಕ್ಲಾ ಸೋಪ್ ಹಾಕಿ ಆಗೋಲ್ಲ ಇಲ್ಲ ಕಲ್ ಮೇಲೆ ಅಯ್ಯೋ ಅಯ್ಯೋ ಆರಾಮ್ಸೆಲ್ಲ ಹಿಡ್ಕೊಂಡು ಕೂತಿದ್ದೀವಿ ಹೋಗ್ಬೇಕು ಒಳಗಡೆ ಕರೆದಾಗ ವೇಟಿಂಗ್ ನೋಡೋಣ ಏನಾಗುತ್ತೆ ಏನು ಅಂತ ಕಾಯ್ತಾ ಇದ್ದೀವಿ ಅಂತೂ ಇಂತೂ ಬೆಳಗ್ಗೆಯಿಂದ ಕಾದಿರುತ್ತವೆ ಪಾಸ್ಪೋರ್ಟ್ ವೆರಿಫಿಕೇಷನ್ನು ಸಕ್ಸಸ್ ಆಗಿದೆ ಪೋಸ್ಟಲ್ ಒಂದು ಬರಬೇಕಂತೆ ಇನ್ನೂ ವೆಯ್ಟ್ ಮಾಡೋದಷ್ಟೇ ಕೊನೆಯದೇ ವೆಯ್ಟ್ ಮಾಡಬೇಕು ಥೈಲ್ಯಾಂಡ್ಗೆ ಹೋಗ್ಬೇಕು ಅಂದರೆ ಮಾಡ್ರೋ ವೆರಿಫಿಕೇಷನ್ ಮುಗಿಸ್ಕೊಂಡು ಸಕ್ಸಸ್ ಆಗಿದೆ ಎಲ್ಲರದು ಚೆನ್ನಾಗಿದೆ ನಮ್ಮ ಗೋವಣ್ಣ ಅಂತೂ ಒಳ್ಳೇದು ಮಾಡವನೆ 4 ಜನಕ್ಕೆ ಒಳ್ಳೆ ಕೆಲಸ ಮಾಡ್ತಾನೆ ಹೆಂಗೋ ಅವನ ಕಡೆಯಿಂದ ಪಾಸ್ಪೋರ್ಟು ಕೈಗೆ ಬಂದು ಸೇರಿಬಿಟ್ರೆ ಏನೋ ಎಲ್ಲೇ ಫ್ಲೈಟಲ್ಲಿ ಆಡ್ತಾ ಇರೋದೆ ಸಂತೆ ಇವತ್ತು ಮದ್ದೂರಲ್ಲಿ ಇವ್ರು ಇನ್ನೂ ಬರ್ತಾವ್ರಿ ಇಲ್ಲಿ ಬರ್ತಾರವರು ಸಂತೆ ನಡ್ಕೊಂಡು ಹೋಗ್ತಾ ಹಾಗಂತೆ ಕರಿಯಾ ಬ್ರೌನಿ ನಾನು ಏನ್ ತಗೋತಿದ್ದಿಲ್ಲ ಹುಡುಗರಿಗೆ ಯಾರು ತಿಂತಾರೆ ಅಣ್ಣ ಇವತ್ತಿಂದ ತಾನೆ ಒಂದು ವರ್ಷದ ಕೊಡ್ತಾನೆ ಇದು ಓಲ್ಡ್ ಶೋರೂಮ್ ಹೋಗ್ತಾನೆ ನಿಮಗೆ ಹೌದು ಕಡ್ಲೆಕಾಯಿ ತಿಂಗಳು ಹೋಗೋಣ ಹೆಂಗೋ ಪಾಸ್ ಆಗಿರೋ ಖುಷಿಗೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಡೋಣ ಗೌಡ್ಗೆರೆ ಚಾಮುಂಡೇಶ್ವರಿ ಯಾವ್ದು ಊರು ದೇವಸ್ಥಾನ ಇದು ನರಸಿಂಹಸ್ವಾಮಿ ಇಲ್ವಾ ಮದ್ದೂರು ನರಸಿಂಹಸ್ವಾಮಿ ದೇವಸ್ಥಾನ ನಾವು ಒಳಗಡೆ ಪ್ರೊಸೀಜರ್ ಏನೇನಾಗುತ್ತೆ ಪಾಸ್ಪೋರ್ಟ್ ಮಾಡ್ಸೋಕ್ಕೆ ಎಲ್ಲ ವೀಡಿಯೋ ಮಾಡೋಣ ಅಂತಿದ್ದೆ ಅಲ್ಲಿ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಬಸ್ ಸ್ಟ್ಯಾಂಡ್ ಅಲ್ಲ ಗುರು ಊರ ಹೆಸರು ಮಾಡ್ತೈತಲ್ಲ ಗುರು ಗೌಡ್ಗೆರೆ ಚೌಡೇಶ್ವರಿ ದೇವಸ್ಥಾನ ಸಾರಿ ಚಾಮುಂಡೇಶ್ವರಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಮೋಸ್ಟ್ ಪವರ್ಫುಲ್ ಎಲ್ಲ ಫ್ರೆಂಡ್ಸು ದೇವರ ಭಕ್ತಿಗೆ ಮುಳುಗೋಗಿದ್ದಾರೆ ನಾಮ ಮನೆಯಿಂದನೇ ಯಾಕೆ ಬ್ಲಾಸ್ಟ್ ಆಗುತ್ತಾ ನಂದು ಕೇಬಲ್ ಐತೆ ಗುರು ಯಾಗಲಿ ಪೋಟ್ಲಾಗಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಯಾವುದು ಚಾಮುಂಡೇಶ್ವರಿ ದೇವಸ್ಥಾನ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಲ್ಲ ಈಗ ಅಣ್ಣ ಬರ್ತಾನೆ ಕೈಕಾಲು ತೊಳ್ಕೊಂಡು ನೋಡ್ಗುರು ಚಾಮುಂಡೇಶ್ವರಿ ಗೌಡ್ಗೆರೆ ಬಂದಿದ್ದೀವಿ ಫಸ್ಟ್ ದರ್ಶನ ಎಲ್ಲ ಮಾಡಿ ಅಲ್ಲಿಗೆ ಹೋಗ್ಬಿಟ್ಟು ಬಂದು ಆಮೇಲೆ ಕಟ್ಟೋದಂತೆ ನಾನು ಮೊನ್ನೆ ಬಂದಿದ್ದ ಎಲ್ಲ ಕಟ್ಟೋರು ನೋಡಿ ಕಾಯೆಲ್ಲ ಕಟ್ಟೋರೆ ದೇವರಂತೂ ಇವತ್ತು ಹೆಂಗೋ ರಶ್ ಇಲ್ಲ ನಾನು ಮೊನ್ನೆ ಬಂದಾಗ ಸಖತ್ ರಶ್ ಇತ್ತು ವಿಶ್ವದಲ್ಲೇ ಅತಿ ದೊಡ್ಡದಂತಿದ್ದು ವಿಗ್ರಹ ಇಲ್ಲಿಂದ ಎಂಟ್ರಿ ಬಾ ಇಲ್ಲೈತೆ ಮೇನ್ ದೇವಸ್ಥಾನ ಇದು ಕಣ ಇದು ಮೇನ್ ದೇವಸ್ಥಾನ ಚಾಮುಂಡೇಶ್ವರಿದು ದೇವರ ದರ್ಶನ ಆಗಿ ಎಲ್ಲ ಪ್ರಸಾದ ಊಟಕ್ಕೆ ಹೋಗ್ತಾ ಇದ್ದೀವಿ 24 hours ಇರುತ್ತಂತೆ ಊಟ ದೇವ್ರ ದರ್ಶನ ಮುಗೀತು ಚೆನ್ನಾಗಾಯ್ತು ರಶ್ ಇರಲಿಲ್ಲ ಕೈ ತೊಳ್ಕೊಟ್ರಪ್ಪ ಅಲ್ಲೇ ಐತೆ ಬಾ ನೀರು ಬತ್ತಲ್ಲ ಅಲ್ಲಿ ಸಾರಿ ಅಣ್ಣ ಪ್ರಸಾದ ಕೊಡ್ತಾರೆ 24 hours 2000 years later. ಕಿಕ್ಕೇರಿ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ ವೆರಿಫಿಕೇಷನ್ಗೆ ಕಿಕ್ಕೇರಿ ಪೊಲೀಸ್ ಸ್ಟೇಷನ್ಗೆ खत्म बाय बाय टाटा गुड बाय गया